ಇಷ್ಟು ದಿನದಲ್ಲಿ ಇವತ್ತೊಂದು ಬದಲಾವಣೆ. ಯಾವಾಗಲೂ ಬೆಳಗ್ಗೆ ಬರ್ತಿದ್ದಂತಹ ವಿಡಿಯೋ ಇವತ್ತು ಬೆಳಗ್ಗೆ ಬರಲಿಲ್ಲ. ಕಾರಣ, ಇವತ್ತು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಬೆಳಗ್ಗೆ 6 ಗಂಟೆಯಿಂದ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೇನೆ. ಬಟ್ ಅಪೂರ್ವಾಳ ಕುರಿತಾದ ವಿಡಿಯೋ ಅದಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ನಿನ್ನೆಯೆಲ್ಲ ಮೊನ್ನೆಯಿಂದ ಮತ್ತೆ ಬದುಕು ಒಂದು ಸ್ವಲ್ಪ ಹಳಿ ತಪ್ಪಿದೆ. ಬದುಕು ಹಳಿ ತಪ್ಪಿದೆ ಅಂತ ಹೇಳೋದಕ್ಕಿಂತ ಸ್ಲೀಪ್ ಸೈಕಲ್ ಹಳಿ ತಪ್ಪಿದೆ. ಮೊನ್ನೆ ರಾತ್ರಿ ನಾನು ಮಲಗಿದ್ದು 1 ಗಂಟೆ ಆಸ್ಪಾಸ್ನಲ್ಲಿ. ಆಫೀಸ್ ಕೆಲಸ ಒಂದು ಸಿಕ್ಕಿಬಿದ್ದಿತ್ತು, ಮುಗಿಸ್ಬೇಕಿತ್ತು. ಅದನ್ನು ಮುಗಿಸಿ ಮೊನ್ನೆ ರಾತ್ರಿ 1 ಗಂಟೆಗೆ ಮಲಗಿದೆ. ನಾನು ಎಷ್ಟೇ ಲೇಟ್ ಮಲಗಿದ್ರೂ ಕೂಡ ಬೆಳಗ್ಗೆ 6-6:15 ಒಳಗೆ ಏಳಲೇಬೇಕು. ಯಾಕಂದರೆ ಮಗಳು 7 ಗಂಟೆಗೆ ಏಳ್ತಾಳೆ. ಅದಕ್ಕಿಂತ ಮುಂಚೆ ನನ್ನದೊಂದಿಷ್ಟು ಕೆಲಸಗಳನ್ನು ನಾನು ಮುಗಿಸಿಕೊಳ್ಬೇಕು. ಅವಳು ಮತ್ತೆ 7 ಗಂಟೆಗೆ ಎದ್ಲು. ಅವಳನ್ನು ಶಾಲೆಗೆ ಬಿಟ್ಟು ಬಂದೆ. ಶಾಲೆಗೆ ಬಿಟ್ಟು ಬಂದಾದ್ಮೇಲೆ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿ ಆದಮೇಲೆ ನನ್ನ ಕೆಲಸಗಳಲ್ಲಿ ನಾನು ಬ್ಯುಸಿ ಆದೆ. ಮಧ್ಯಾಹ್ನ ಮಲಗಬೇಕು ಒಂದು ಅರ್ಧ ಗಂಟೆ ಅಂತ ಹೇಳುವ ಆಲೋಚನೆ ಇತ್ತು, ಮಲಗೋದಕ್ಕೆ ಆಗಲಿಲ್ಲ. ಸಾಯಂಕಾಲದವರೆಗೆ ಇದು ಮುಂದುವರಿತು. ಮಗಳನ್ನು ಶಾಲೆಯಿಂದ ಕರ್ಕೊಂಡು ಬಂದೆ. ಶಾಲೆಯಿಂದ ಮಗಳನ್ನು ಮನೆಗೆ ಕರ್ಕೊಂಡು ಬಂದಾಗುವಾಗ ಜೋರು ತಲೆನೋವು. ಅಮ್ಮನ ಹತ್ರ ಹೇಳಿದೆ, ಅಮ್ಮ ಒಂದು ಅರ್ಧ ಗಂಟೆ ಮಲಗ್ತೇನೆ ನಾನು ಅಂತ. ಮಗಳು ಮನೆಗೆ ಬರುವಂತಹದ್ದು 4:15, 4:20 ಆಗುತ್ತೆ. ಹಾಗೂ ಹೀಗೂ ಅವಳದ್ದೊಂದಿಷ್ಟು ಬಂದ ಕೂಡ್ಲಿನ ಮಾತುಕತೆಗಳು ಅಂತ ಹೇಳಿ ಅದನ್ನೆಲ್ಲ ಮುಗಿಸಿ ನಾನು ಮಲಗೋದಕ್ಕೆ ಹೋಗ್ಬೇಕಾದ್ರೆ 4:50 ಆಗಿತ್ತು. 5:15, 5:30 ತನಕ ನಿದ್ದೆ ಮಾಡೋದು, ಎದ್ದು ಬಿಟ್ಟು ಮತ್ತೆ ಪುನಃ ಕೆಲಸಗಳು ಸುಮಾರಿದ್ದಾವೆ, ಅವುಗಳನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಅಂತಿತ್ತು. ಮಗಳು ಮಲಗೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದ್ಲು. ಎದ್ದ ಕೂಡಲೇ ನೀನು ನನ್ನನ್ನು ರೋಡ್ ಸೈಡಿಗೆ ಕರ್ಕೊಂಡು ಹೋಗಬೇಕು. ರೋಡ್ ಸೈಡಿಗೆ ಹೋಗಿ ಅಲ್ಲಿ ವಾಕಿಂಗ್ ಮಾಡೋದು ನಮ್ಮ ಹಾಬಿ, ಕೆಲವೊಮ್ಮೆ ಹೋಗೋದು. ಈಗ ಮಳೆ ಬರೋದಕ್ಕೆ ಶುರು ಆದ್ಮೇಲೆ ಸುಮಾರು ದಿನ ಆಗಿತ್ತು ಹೋಗಿರಲಿಲ್ಲ. ಬಟ್ ಅವಳು ಹೋಗೋಣ ಅಂತ ಹೇಳಿದಾಗ ಆಯಿತು ಮಗಳೇ, ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ. 5:25ಕ್ಕೆ ಎಚ್ಚರ ಆಯಿತು. ಎಚ್ಚರಾಗಿ ನೋಡಿದರೆ ನಮ್ಮ ಸಪ್ತಶತಿ ಗ್ರೂಪಿನಲ್ಲೊಂದು ಮೆಸೇಜು, 6 ಗಂಟೆಗೆ ಕ್ಲಾಸ್ ಇದೆ ಅಂತ. ತುಂಬ ದಿನಗಳಿಂದ ಕ್ಲಾಸ್ ಅಟೆಂಡ್ ಆಗೋದಕ್ಕೆ ನನಗೆ ಆಗಿರಲಿಲ್ಲ. ಹೀಗೊಂದು ಅವಕಾಶ ಬಂದಾಗ ಈಗ ಇದನ್ನು ಮತ್ತೆ ಬಿಟ್ಟುಕೊಂಡ್ರೆ ಮತ್ತೆ ಮುಂದಕ್ಕೆ ಹೋಗುತ್ತದು ಅಂತ ಅನ್ನಿಸಿತು. ಅಮ್ಮನ ಹತ್ರವೂ ಕೂಡ ಪ್ರಾರ್ಥನೆಯನ್ನು ಇದೇ ಮಾಡ್ತಿದ್ದದು, ಅಮ್ಮ ಯಾಕೋ ಕ್ಲಾಸ್ಗಳು ಸಿಗ್ತಿಲ್ಲ, ಯಾಕೋ ನಿನ್ನದೇ ಮಾಯೆಯ ಕಾರಣದಿಂದಾಗಿ ಸಪ್ತಶತಿ ಮುಂದೆ ಹೋಗ್ತಾ ಇಲ್ಲ, ನೀನೇ ಸಹಾಯ ಮಾಡಬೇಕು ಅಂತ ಕೇಳಿದ್ದೆ. ಅವಳು ಸಹಾಯ ಬಂದಾಗ ಅವಳು ಪರೀಕ್ಷೆಗಳನ್ನು ಇಡ್ತಾಳಲ್ವ. ಹಾಗಿದ್ದಾಗ ಆಯಿತು, 6 ಗಂಟೆಗೆ ಸಪ್ತಶತಿ ಇದೆ, ನಾನು ಸ್ನಾನ ಮಾಡಿ ಬರ್ತೇನೆ, ನಿನ್ನನ್ನು ಮತ್ತೆ ನಾನು ವಾಕಿಂಗಿಗೆ ಕರ್ಕೊಂಡು ಹೋಗ್ತೇನೆ. ಕ್ಲಾಸ್ ಆದ ಮೇಲೆ ರಾತ್ರಿ ಆಯಿತು ಅಂದರೆ ಆಗೋದಿಲ್ಲ, ಬೇಜಾರು ಮಾಡಬೇಡ ಅಂತ ಹೇಳಿದೆ. ಅಮ್ಮ ಮತ್ತು ಅಪ್ಪ ನಾವು ಕರ್ಕೊಂಡು ಹೋಗ್ತೇವೆ ನಿನ್ನನ್ನು, ರೋಡ್ ಹತ್ರ ಬಾ ಅಂತಂದರು. ಕೇಳೋದಕ್ಕೆ ರೆಡಿ ಇಲ್ಲ, ಜೋರು ಅಳೋದಕ್ಕೆ ಶುರು ಮಾಡಿದ್ಲು. ಸಮಾಧಾನ ಮಾಡ್ಲಿಕ್ಕೆ ಆಗ್ತದ ಅಂತ ಪ್ರಯತ್ನ ಪಟ್ಟೆ, ಸಮಾಧಾನ ಆಗಲಿಲ್ಲ ಅವಳಿಗೆ. ಅಮ್ಮನ ಹತ್ರ ಅವಳನ್ನು ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬಂದೆ, ಮೇಲಕ್ಕೆ ಹೋಗಿ ಕ್ಲಾಸಲ್ಲಿ ಕೂತೆ. ಅಮ್ಮ ಸಮಾಧಾನ ಮಾಡಿದ್ರು ಮತ್ತು ಅವಳು ಸಮಾಧಾನದಲ್ಲಿ ಇದ್ಲು. ಬಂದ ಮೇಲೆ ಸುಮಾರು ಹೊತ್ತು ನಾವು ಆಟ ಆಡಿದ್ವಿ. ಆಟ ಎಲ್ಲ ಆಡಿ ಊಟ ಎಲ್ಲ ಆದಮೇಲೆ ಅವಳು ರಾತ್ರಿ ನಮಗೆ ಕ್ಲಾಸೆಲ್ಲ ಮಾಡೋದಕ್ಕಿದೆ, ಕ್ಲಾಸನ್ನೆಲ್ಲ ಮಾಡಿದ್ಲು. ಇದೆಲ್ಲ ಆದಮೇಲೆ ರಾತ್ರಿ 10:30, 11 ಗಂಟೆಗೆ ಆಗಬೇಕಾದ್ರೆ ಇನ್ನೇನು ನಿದ್ದೆ ಮಾಡೋದಕ್ಕೆ ಹೋಗಬೇಕು ಅಂದಕ್ಕ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರು ಮೆಸೇಜ್ ಹಾಕಿದವರು, ಸರ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ದು ಒಂದು ವಿಡಿಯೋ ಇದೆ ನಿಮ್ಮ ಜೊತೆಯಲ್ಲಿ, ನಾನು ಅದನ್ನು ಶೇರ್ ಮಾಡಬೇಕು ಅಂತ ಹೇಳಿದರು. ಇದನ್ನು ನಾನು ಸ್ವಲ್ಪ ದಿನದಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಕಾರಣ, ನಾನು ಜುಲೈ 31ನೇ ತಾರೀಕಿನಂದು ಒಂದು ವಿಡಿಯೋವನ್ನು, ಅಥವಾ ಆಗಸ್ಟ್ 1 or 2 ಟೈಮ್ ಫ್ರೇಮ್ನಲ್ಲಿ ಒಂದು ವಿಡಿಯೋವನ್ನು ಫೇಸ್ಬುಕ್ನಲ್ಲಿ ಹಾಕಿದ್ದೆ. ಏನನ್ನು ಹೇಳಿಕೊಂಡು, ನಮ್ಮ ಈ ಹಾಸ್ಪಿಟಲೈಸೇಷನ್ ಸಮಯದಲ್ಲಿ ನಮಗಾದಂತಹ ಇನ್ಶೂರೆನ್ಸ್ ಕಷ್ಟಗಳನ್ನು ಕುರಿತಾಗಿ, ಏನೆಲ್ಲ ಕಿರಿಕಿರಿ ಮಾಡಿದ್ರು, ಏನೆಲ್ಲ ಪ್ರಾಬ್ಲಮ್ಸ್ ಉಂಟಾಯಿತು ನಮಗೆ, ನಮ್ಮ ದುಡ್ಡನ್ನು ನಾವು ಕ್ಲೇಮ್ ಮಾಡೋದಕ್ಕೆ ಎಷ್ಟೆಲ್ಲ ನಾವು ಕಷ್ಟಪಡಬೇಕಾಯಿತು ಅನ್ನುವಂತಹ ಒಂದು ವಿಡಿಯೋ ಅದು. ಆ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ವೈರಲ್ ಆಗುತ್ತೆ ಅಂತ. ಅದು ಭಯಂಕರ ವೈರಲ್ ಆಯಿತು. ಈ ವೈರಲ್ ಆಗುವ ವಿಡಿಯೋಗಳ ಸಮಸ್ಯೆ ಏನು ಅಂತ ಹೇಳಿದರೆ, ಜನ ಅದನ್ನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶೇರ್ ಮಾಡಿಬಿಡ್ತಾರೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನವರಿಗೆ ಇದು ಸಮಸ್ಯೆ ಉಂಟು ಮಾಡಿತ್ತು. ಜನ ಕಾಲ್ ಮಾಡಿಬಿಟ್ಟು ನಿಮ್ಮ ಇನ್ಶೂರೆನ್ಸಿಂದ ಹೀಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರಲ್ಲ ಅಂತೆಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಬ್ವಿಯಸ್ಲಿ ಅವರು ಅವರ ಫೇಸನ್ನು ಸೇವ್ ಮಾಡೋದಕ್ಕೆ ಒಂದು ವಿಡಿಯೋವನ್ನು ಕಳಿಸಿದರು. ಆ ವಿಡಿಯೋದಲ್ಲಿ ಅವರು ನನ್ನ ಬಗ್ಗೆ ಆರೋಪಗಳನ್ನು ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಫಾಲೋವಿಂಗ್ ಹೆಚ್ಚಾಗಬೇಕು ಅಂತ ಹೇಳುವ ಕಾರಣಕ್ಕೆ ನಾನು ವಿಡಿಯೋ ಮಾಡಿದೆ. ನಾನು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಅವರ ಜೊತೆ ಶೇರ್ ಮಾಡಿರಲಿಲ್ಲ. ಅವರು ಎಲ್ಲ ಸಹಾಯವನ್ನು ನನಗೆ ಮಾಡೋದಕ್ಕೆ ತಯಾರಿದ್ರು, ನಾನು ಸಹಾಯ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳುವಂತಹ ರೀತಿಯಿಂದ ಹಿಡಿದು ಎವ್ರಿಥಿಂಗ್ ಈಸ್ ರೈಟ್ ವಿತ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಬಟ್ ಎವ್ರಿಥಿಂಗ್ ಈಸ್ ರಾಂಗ್ ವಿತ್ ಮೀ ಅಂತ ಹೇಳುವ ರೀತಿಯಲ್ಲಿ ವಿಡಿಯೋ ಮಾಡಿದರು. ಇದೊಂದು ವಿಡಿಯೋ ನೋಡಿ ರಾತ್ರಿ 2:30 ಗಂಟೆಯವರೆಗೆ ನಾನು ಕಳಿಸಿದ್ದಂತಹ ಡಾಕ್ಯುಮೆಂಟ್ಸ್ ಅವರಿಗೆ, ನಾನು ಅವರಿಗೆ ಕಳಿಸಿದ್ದಂತಹ ಮೇಲು, ಆ ರಾತ್ರಿಯಲ್ಲಿ ನನ್ನ ಅತ್ತಿಗೆ
ಅಪೂರ್ವಾಳ ಅತ್ತಿಗೆ ಅಂತ ಹೇಳಿದ್ರೆ ಅಪೂರ್ವಾಳ ಅಣ್ಣನ ಹೆಂಡತಿ, ಪುತ್ತೂರಿನಲ್ಲಿದ್ದಾರೆ ಆಶಾ. ಅವರಿಗೆ ಮೆಸೇಜ್ ಹಾಕಿ ಅವ್ರ ಹತ್ರ ಇದ್ದಂತಹ ಡಾಕ್ಯುಮೆಂಟ್ಗಳನ್ನೆಲ್ಲ ತಗೊಂಡು, ಅವ್ರ ಪಾಪ ಮಕ್ಕಳು ರಾತ್ರಿ ಮಲಗಿದ್ದಂತಹ ರೂಮ್ನಲ್ಲೇ ಡಾಕ್ಯುಮೆಂಟ್ ಇತ್ತು, ಆದರೂ ಆ ಕ್ಷಣಕ್ಕೂ ಆ ಡಾಕ್ಯುಮೆಂಟನ್ನು ಹುಡುಕಿ ನನಗೆ ಕಳಿಸಿದ್ರು. ಎಲ್ಲ ಆಗಿ ಇನ್ನು ನಿದ್ದೆ ಬರುತ್ತೆ ಅಷ್ಟೊತ್ತಿಗೆ, ಮನಸ್ಸು ಕುದೀತಾ ಇದೆ. 2 ಗಂಟೆಯವರೆಗೆ ಕೂತು ಹಾಗೂ ಹೀಗೂ ಪ್ರಯತ್ನ ಪಟ್ಟು ಮತ್ತೆ ನಿದ್ದೆ ಬಂತು. ಬೆಳಗ್ಗೆ ಮತ್ತೆ ನಿದ್ದೆ ಆಗಿರಲಿಲ್ಲ. ಆದರೆ ಈ ವಿಡಿಯೋವನ್ನಂತೂ 100% ಮಾಡಬೇಕಿತ್ತು. ಅದರ ಜೊತೆಗೆ ಒಂದಿಷ್ಟು ಡಾಕ್ಯುಮೆಂಟೇಶನ್ ಕೆಲಸಗಳಿದ್ವು. ಅದಾದಮೇಲೆ ಆಫೀಸ್ನ ಜೊತೆಗೆ ಸಪ್ತಶತಿ ಕ್ಲಾಸು, ಅದೆಲ್ಲದರ ಜೊತೆಗೆ ಮನಸ್ಸಿನಲ್ಲಿ ಕೊರಿತಾ ಇರುವಂತಹ ಒಂದು ವಿಷಯ, ವಿಡಿಯೋ ಮಾಡಲಿಲ್ಲ ಅಂತ ಹೇಳುವಂತಹದ್ದು. ಸಿಂಗಲ್ ಪ್ಯಾರೆಂಟಿಂಗ್ ಅಂತ ಹೇಳೋದು ಹೇಗಿರುತ್ತೆ ಅಂತ ಹೇಳಿದರೆ ಹೀಗಿರುತ್ತೆ. ಕಾರಣ, ಇಬ್ರು ಇದ್ದಾಗ ಒಬ್ಬ ಬೈತಾನೆ, ಇನ್ನೊಬ್ಳು ಸರಿಪಡಿಸ್ತಾಳೆ. ಅವಳು ಬೈತಾಳೆ, ನೀವು ಸರಿಪಡಿಸ್ತೀರಿ. ದರ್ ವಿಲ್ ಆಲ್ವೇಸ್ ಬಿ ಗುಡ್ ಕಾಪ್ ಬ್ಯಾಡ್ ಕಾಪ್ ಆಪ್ಷನ್ ದೇರ್. ಅಪ್ಪ ಬೈದ್ರೆ ಅಮ್ಮ ಸಮಾಧಾನ ಮಾಡೋದು, ಅಮ್ಮ ಬೈದ್ರೆ ಅಪ್ಪ ಸಮಾಧಾನ ಮಾಡೋದು, ಗುಡ್ ಕಾಪ್ ಬ್ಯಾಡ್ ಕಾಪ್ ಆಪ್ಷನ್ ಅಲ್ಲಿರುತ್ತೆ. ಸಿಂಗಲ್ ಪ್ಯಾರೆಂಟ್ ಆದಾಗ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವೇ ಗುಡ್ ಕಾಪ್ ಆಗಬೇಕು, ನೀವೇ ಬ್ಯಾಡ್ ಕಾಪ್ ಆಗಬೇಕು. ಅಜ್ಜ ಅಜ್ಜಿಗೆ ಗುಡ್ ಕಾಪ್ಗಳಾಗಿರುವಂತಹ ಅವಕಾಶ ಮಾತ್ರ. ಈಗ ನನ್ನ ಅಪ್ಪ ಅಮ್ಮನಿಗೆ ನೀವು ಅವಳಿಗೆ ಬೈರಿ ಅಂತ ಹೇಳಿದ್ರೆ ಅವ್ರಿಗೆ ಬೈಲಿಕ್ಕೆ ಬಾಯಿ ಬರೋದೇ ಇಲ್ಲ. ಅಮ್ಮ ಇಲ್ಲದ ಮಗು ಅಲ್ವಾ, ಅವಳಿಗೆ ಏನು ನೋವಾಗುತ್ತೋ, ಏನು ಬೇಜಾರಾಗುತ್ತೋ ಅದನ್ನು ಹೊರ ಹಾಕೋದಕ್ಕೊಂದು ರೀತಿ ಬೇಕಲ್ವಾ. ಹಾಗಾಗಿ ಅವಳು ಹಠ ಮಾಡೋದಿರ್ಬೋದು, ಅವಳಿಗೆ ಬೈಬಾರ್ದು ಅಂತ ಅವ್ರು ಹೇಳ್ತಾರೆ. ಆದರೆ ನನಗೆ ಒಂದು ಪಾಯಿಂಟ್ನಲ್ಲಿ ಅದು ಸರಿ ಅಂತ ಅನಿಸಿದ್ರು ಕೂಡ, ಇನ್ನೊಂದು ಪಾಯಿಂಟ್ನಲ್ಲಿ ಮಕ್ಕಳಲ್ಲಿ ವಿಕ್ಟಿಮ್ ಮೈಂಡ್ ಸೆಟ್ ಬರಬಾರ್ದು. ದೇ ಶುಡ್ ನಾಟ್ ಫೀಲ್ ದ್ಯಾಟ್ ದೇ ಆರ್ ಸ್ಪೆಷಲ್ ಬಿಕಾಸ್ ದೇ ಡು ನಾಟ್ ಹ್ಯಾವ್ ಅ ಪ್ಯಾರೆಂಟ್. ಅದನ್ನೇ ಮುಂದೆ ಬಳಕೆ ಮಾಡಿಕೊಂಡು, ನನಗೆ ಅಮ್ಮ ಇಲ್ಲ ಅಂತ ಹೇಳುವ ಕಾರಣಕ್ಕೆ ನಾನು ಅದನ್ನು ಬಳಕೆ ಮಾಡಿಕೊಂಡು ಹಠ ಮಾಡಿದರೆ ನನಗೆ ಬೇಕಾದದ್ದೆಲ್ಲ ಸಿಗುತ್ತೆ ಅಂತ ಹೇಳುವ ಆಲೋಚನೆಗೆ ಅವರು ಬಲಿಬಿದ್ದರೆ ನಾವು ಸಮಾಜಕ್ಕೆ ಒಳ್ಳೆಯ ಮಕ್ಕಳನ್ನು ಕೊಡೋದಿಲ್ಲ. ಎಂಡ್ ಆಫ್ ದ ಡೇ ಅಷ್ಟೇ, ಸಿಂಪಲ್ ಪಾಯಿಂಟ್. ಮಕ್ಕಳಿಗೆ ಗೊತ್ತಾಗಬೇಕಾಗಿರುವಂತಹದ್ದು, ಈಗ ನನ್ನ ಮಗಳಿಗಾದರೂ ಕೂಡ ಗೊತ್ತಾಗಬೇಕಾಗಿರುವಂತಹದ್ದು ಏನು ಅಂತ ಹೇಳಿದರೆ, ಅಮ್ಮ ಇಲ್ಲ, ಕರೆಕ್ಟ್. ಅಮ್ಮನನ್ನು ಉಳಿಸಿಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನವನ್ನ ಪಟ್ಟಿದ್ವಿ, ಆದ್ರೆ ಅವಳು ಉಳಿಲಿಲ್ಲ. ಹಾಗಂತ ಹೇಳಿಕೊಂಡು ಅದನ್ನೇ ನಾವು ಮುಂದಿಟ್ಟುಕೊಂಡು ಸಮಾಜದಲ್ಲಿ, ನಮ್ಮ ಮನೆಯಲ್ಲಿ, ಎಲ್ಲ ಕಡೆ ಏನೋ ಒಂದು ಅಡ್ವಾಂಟೇಜ್ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವ ಹಾಗಿಲ್ಲ ಅನ್ನೋದು ಅವಳಿಗೆ ಗೊತ್ತಾಗಬೇಕು. ಅವಳಿಗೆ ಬೇಕಾದಷ್ಟು ಪ್ರೀತಿಯನ್ನು ನಾನು ಕೊಡ್ತೇನೆ. ಹಾಗಂತ ಹೇಳಿಕೊಂಡು ಅವಳಿಗೆ ಕೇಳಿದ್ದೆಲ್ಲವನ್ನು ಕೊಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಯಾವ ಪೇರೆಂಟಿಗೂ ಕೂಡ ಅದು ಸಾಧ್ಯ ಇಲ್ಲ. ಹಾಗಂತ ಹೇಳಿಕೊಂಡು ನನ್ನ ಮಗಳೇನು ಹಠ ಮಾಡ್ತಾಳಾ, ಅವಳು ಯಾವುದನ್ನು ಅರ್ಥ ಮಾಡಿಕೊಳ್ಳೋದಿಲ್ವಾ ಅಂತ ಕೇಳಿದ್ರೆ, ಶಿ ಇಸ್ ಅ ಜೆಮ್. ಅವಳಿಗೆ ಎಲ್ಲವೂ ಅರ್ಥ ಆಗುತ್ತೆ, ಎಲ್ಲವೂ ಹೇಳಿದ ರೀತಿಯಲ್ಲಿ ಕೇಳ್ತಾಳೆ. ಹೋಮ್ವರ್ಕ್ ಮಾಡೋದಕ್ಕೆ ಯಾವ ಸಹಾಯವೂ ಬೇಡ, ಅವಳೇ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾಳೆ, ಅವಳೇ ಬರೀತಾಳೆ, ಅವಳೇ ರೈಮ್ಸ್ ಹೇಳ್ತಾಳೆ, ಅವಳೇ ರೈಮ್ಸನ್ನು ನಮಗೆ ಹೇಳಿಕೊಡ್ತಾಳೆ. ಶಾಲೆಯಲ್ಲಿ ಹೇಳಿದಂತಹ ವಿಚಾರಗಳನ್ನೆಲ್ಲ ಮನೆಯಲ್ಲಿ ಬಂದು ಮಾಡ್ತಾಳೆ. ಹೇಳಿದ್ದೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಅವಳಿಗಿದೆ. ಅಮ್ಮನದ್ದೇ ತದ್ರೂಪ, ಪ್ರತಿಯೊಂದಕ್ಕೂ ಸಿಸ್ಟಮ್ಯಾಟಿಸಿಟಿ ಇದೆ ಅವಳಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕೋರ್ಸ್ ಕರೆಕ್ಷನ್ ಬೇಕು ಅಂತ ಆದಾಗ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಬಟ್ ನೆನಪಿರಲಿ, ಹೀಗೊಂದು ಕೋರ್ಸ್ ಕರೆಕ್ಷನ್ ಮಗಳಿಗೆ ಮಾಡಿದಾಗ, ಅವಳಿಗೊಮ್ಮೆ ಬೈದಾಗ, ಅಮ್ಮನ ಹೃದಯದ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ, ಆದರೆ ಅಪ್ಪನ ಹೃದಯವೂ ನೊಂದುಕೊಳ್ಳುತ್ತೆ. ನಿನ್ನೆ ಸಾಯಂಕಾಲ ನಾನು ಇಲ್ಲಿ ಕೂತ್ಕೊಂಡು ಸಪ್ತಶತಿ ಕ್ಲಾಸ್ ಆಗ್ತಾ ಇರಬೇಕಾದ್ರೆ ಮಗಳು ಕೆಳಗಿದ್ದಾಗ ಮನಸ್ಸಲ್ಲಿ ಅನ್ನಿಸ್ತಾ ಇದ್ದದ್ದಿಷ್ಟೇ, ಅವಳಿಗೆ ಬೈದಿದ್ದೇ ಬೇಜಾರಾಗ್ತಿರಬಹುದು, ಹೋಗಿ ಅವಳನ್ನೊಮ್ಮೆ ಅಪ್ಪಿಕೊಳ್ಬೇಕಲ್ಲ ಅಂತ. 1.5 ಗಂಟೆಗಳ ಕಾಲ ಆ ಫೀಲಿಂಗ್ ಅನ್ನ ತಡೆದಿಟ್ಟುಕೊಂಡಿದ್ದೆ. ಕೆಳಗೆ ಹೋಗ್ಬೇಕಾದ್ರೆ ಅವಳು ಅದೆಲ್ಲವನ್ನ ಮರೆತಿದ್ಲು. ವಿ ಎಂಜಾಯ್ಡ್ ಆಫ್ಟರ್ ದಟ್. ಆದ್ರೆ ಇದು ಈ ದಿನದ ಘಟನೆ. ಲೈಫ್ ಈಸ್ ಲೈಕ್ ದಿಸ್. ನಾವು ಎಕ್ಸ್ಪೆಕ್ಟೇಷನ್ಸ್ ನಮ್ಮದು ಏನೇನೋ ಇರುತ್ತೆ ಬದುಕಿನ ಜೊತೆಯಲ್ಲಿ, ಹೀಗೆ ಆಗಬೇಕು, ಹಾಗಾಗಬೇಕು, ಹೀಗಿದ್ರೆ ಮಾತ್ರ ನನ್ನ ಬದುಕು ಅಂತ. ಬಟ್ ಇನ್ ರಿಯಾಲಿಟಿ ಲೈಫ್ ಹಾಗೆ ಇರೋದಿಲ್ಲ. ದ ಪಾಯಿಂಟ್ ಆಫ್ ಲೈಫ್ ಈಸ್ ವಿ ಹ್ಯಾವ್ ಟು ಅಡ್ಜಸ್ಟ್ ಆಸ್ ಅಡಲ್ಟ್ಸ್. ಈಗ ನಾವು ದೊಡ್ಡವರು, ನಮ್ಮ ಸಮಸ್ಯೆಗಳು ನಮ್ಮದೇ, ನಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಈಗ ಮ್ಯಾಕ್ಸಿಮಮ್ ನಿಮಗಾದ್ರೂ ಏನು ಮಾಡೋದಕ್ಕೆ ಸಾಧ್ಯ? ಐ ಫೀಲ್ ಬ್ಯಾಡ್ ಫಾರ್ ಯು ಆಶಿಶ್, ನಿಮಗೆ ಹೀಗಾಗಬಾರ್ದಾಗಿತ್ತು, ನೀವು ಮೂವ್ ಆನ್ ಆಗಬೇಕು, ನಿಮ್ಮ ಹೆಂಡತಿಯ ನೆನಪಿನಲ್ಲಿ ನೀವು ಬದುಕಿಕೊಂಡು ಕೂರಬಾರ್ದು, ಬೇಜಾರಾಗುತ್ತೆ, ಕಣ್ಣೀರು ಹಾಕೋದು ಅಂತ ಅನ್ನಿಸುತ್ತೆ ನನಗೆ, ನೀವು ಮೂವ್ ಆನ್ ಆಗಿ, ಇದರ ಬಗ್ಗೆ ಬರಿಬೇಡಿ, ಅಥವಾ ಇದರ ಬಗ್ಗೆ ಬರೀರಿ, ತುಂಬ ಚೆನ್ನಾಗಿ ಬರೀತೀರಿ, ತುಂಬ ಚೆನ್ನಾಗಿ ಮಾತಾಡ್ತೀರಿ ಅಂತ ಹೇಳುವಂತಹ ಯೂಟ್ಯೂಬ್ ಕಮೆಂಟನ್ನು ಹಾಕ್ಬೋದೇ ಹೊರತು ನನ್ನ ಬದುಕಿನಲ್ಲಿ ದಿನವೂ ನಿಂತು ಸರಿ ಮಾಡೋದಕ್ಕೆ ಯಾರಿಗಾದರೂ ಸಾಧ್ಯ ಇದೆಯಾ? ಯಾರಿಗೂ ಸಾಧ್ಯ ಇಲ್ಲ. ಆ್ಯಸ್ ಅಡಲ್ಟ್ಸ್ ದಿಸ್ ಈಸ್ ಸಮಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಬದುಕು ನಮ್ಮದು. ದರ್ ಇಸ್ ನೋ ಒನ್ ಹೂ ಇಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಸೇವ್ ಅಸ್ ಫ್ರಮ್ ದಿಸ್. ನಮ್ಮ ಬದುಕನ್ನು ನಾವೇ ಸರಿಪಡಿಸಿಕೊಳ್ಬೇಕು, ನಮ್ಮ ಬದುಕನ್ನು ನಾವೇ ಬದುಕಬೇಕು. ನೆನಪಿರಲಿ, ಎಷ್ಟೇ ದೊಡ್ಡ ಕಷ್ಟ ಇದ್ರೂ ಮೆಟ್ಟಿ ನಿಲ್ತೀನಿ, ಅದನ್ನು ಎದುರಿಸ್ತೀನಿ ಅಂತ ಅದನ್ನು ಬೆಳೆಸಿಕೊಳ್ಳಿ ಹೃದಯದಲ್ಲಿ.
ಒಟ್ಟಿಗೆ ಇಲ್ಲದಿದ್ದವರು ಕೂಡ ಸಪೋರ್ಟಿಗೆ ನಿಲ್ತಾರೆ. ಅವಳ ಶಕ್ತಿ ಇದೆ ನನ್ನ ಹಿಂದೆ ಅಂತ ಹೇಳುವಂತಹ ನಂಬಿಕೆ ನನಗಿದೆ. ಅಪೂರ್ವ ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲದೆ ಇರಬಹುದು, ಬಟ್ ಶಿ ಈಸ್ ಸಮ್ವನ್ ಹೂ ವಾಂಟೆಡ್ ಮೀ ಟು ಬಿ ರೆಸ್ಪಾನ್ಸಿಬಲ್, ಸಕ್ಸಸ್ಫುಲ್. ನಾನಿವತ್ತು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳುವಾಗ ಅವಳು ಎಲ್ಲೇ ಇದ್ರೂ ಅದಕ್ಕೆ ಸಪೋರ್ಟ್ ಮಾಡಿಯೇ ಮಾಡ್ತಾಳೆ. ಪ್ಯಾರೆಂಟಿಂಗ್ ವಿಷಯದಲ್ಲಿ ಅವಳದ್ದು ಕೂಡ ಇದೇ ಮನಸ್ಥಿತಿ. ಮಕ್ಕಳಿಗೆ ಎಲ್ಲವನ್ನು ಕೊಡಬಾರ್ದು, ಅವರು ಕೇಳಿದ್ದೆಲ್ಲ ಕೊಡಬಾರ್ದು, ಅವರಿಗೆ ಹೇಗೆ ಪಾಠ ಮಾಡಬೇಕು ಹಾಗೆ ಮಾಡಲೇಬೇಕು ಅಂತ ಹೇಳುವಂತಹದ್ದು. ಸೊ ಐ ಆಮ್ ವೆರಿ ಶ್ಯೂರ್ ಇಫ್ ಶಿ ವಾಸ್ ಹಿಯರ್ ಶಿ ವುಡ್ ಹ್ಯಾವ್ ಸೆಡ್ ಥಮ್ಸ್ ಅಪ್ ಟು ವಾಟ್ ಎವರ್ ಐ ಡಿಡ್. ಇಲ್ಲದಿದ್ದರೂ ಕೂಡ ಮುಂದೆ ಯಾವತ್ತು ಅದನ್ನು ಅವಳು ಹೇಳ್ತಾಳೆ. ಇದು ಇವತ್ತಿನ ವಿಡಿಯೋ. ಹೋಗಿ ಬರ್ತೀನಿ, ನಾನು ನಿಮ್ಮ ಆಶೀಶ್ ಸರಡ್ಕ.